ಕ್ರಾಂತಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು ಮೊನ್ನೆ ಇಕ್ಬಾಲ್ ಹುಸೇನ್ ಅವರು ರಾಯಚೂರಿನಲ್ಲಿ ಹೇಳಿದ್ರು. ಈ ಬಾರಿ ಖಂಡಿತವಾಗ್ಲೂ ಕೆಲವರು ಹೇಳ್ತಿರ್ತಾರೆ, ಬಟ್ ನಿಜವಾಗ್ಲೂ ಮಾತುಕತೆ ಏನು ನಡೆದಿದೆ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಕೂಡ ಊಹಾಪೋಹದ ಆಧಾರದ ಮೇಲೆ ಹೇಳ್ತಾರೆ. ನನಗೆ ಗೊತ್ತಿರೋ ಹಾಗೆ ಆ ರೀತಿ ಏನು ಅಧಿಕಾರ ಹಂಚಿಕೆ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅಂತ ನನಗೂ ಗೊತ್ತಿರೋ ಮಾಹಿತಿ ಪ್ರಕಾರ. ಸೊ ಹಾಗಾಗಿ ಈ ಊಹಾಪೋಹದ ಮೇಲೆ ಎಲ್ಲರೂ ಏನಾದರೂ ಹೇಳ್ತಿರ್ತಾರೆ. ಮುಖ್ಯಮಂತ್ರಿ ಪದವಿಗೆ ಅರ್ಹರಾಗಿರುವಂಥವ್ರು ಬೇಕಾದಷ್ಟು ನಮ್ಮ ಪಕ್ಷದಲ್ಲಿದ್ದಾರೆ. ಹಾಗಾಗಿ ಅವರು ಅವಾಗವಾಗ ಕ್ಲೇಮ್ ಮಾಡ್ತಾರೆ, ಅದರೊಳಗೇನು ತಪ್ಪಿಲ್ಲ. ಅಲ್ಲ, ಇನ್ನೊಂದು ಸರ್, ಈಗ ಕುರುಬರಿಗೆ ಎಸ್ ಟಿ ಕೊಡಬೇಕು ಅನ್ನುವಂಥ ಹೋರಾಟ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಮೊನ್ನೆ ಕೂಡ ಸಿದ್ದರಾಮಯ್ಯವರು ಕೂಡ ಹೇಳಿದರು, ಈ ಭಾಗದಲ್ಲಿರೋರಿಗೆ ಎಸ್ ಟಿ ಕೊಡಿಸ್ತೀನಿ ಅಂತ. ಎಲ್ಲಿಗೆ ಬಂತು ಸರ್, ಏನದು ಅಪ್ಡೇಟ್ ಏನಿದೆ? ಈಗಾಗಲೇ ಕೊಪ್ಪಳ ಮತ್ತು ಯಾದಗಿರಿ ಮತ್ತು ಇನ್ನೊಂದು ಬೀದರು ಮತ್ತು ಒಟ್ಟು 4 ಜಿಲ್ಲೆಗಳಲ್ಲಿ ಕೊಡಬೇಕು ಅಂತ ಹೇಳಿ ಶಿಫಾರಸು ಮಾಡಿದೆ. ಅದು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಈಗ ಕೇಂದ್ರ ಸರ್ಕಾರ ಅದು ತೀರ್ಮಾನ ಮಾಡಿ ಅವರಿಗೆ ಎಸ್ ಟಿ ಸ್ಟೇಟಸ್ ಕೊಡುವಂಥ ಕೆಲಸ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಡೆ ಅಂತೇಳಿ ನಿನ್ನೆ ಮತ್ತು ಇವತ್ತು ಮಾಡ್ತಾ ಇದ್ದಾರೆ, ಬೆಂಗಳೂರಲ್ಲಿ ಓಡಾಡ್ತಾ ಇದ್ದಾರೆ. ಎಲ್ಲೊಂದು ಕಡೆ ಇವತ್ತು ಏನು ಯಶವಂತಪುರ ಕ್ಷೇತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಮುನಿರತ್ನವರು ಪ್ರೊಟೆಸ್ಟ್ ಮಾಡ್ತಾರೆ. ಇದು ಸರ್ಕಾರಿ ಕಾರ್ಯಕ್ರಮನ ಅಥವಾ ಪ್ರೈವೇಟ್ ಕಾರ್ಯಕ್ರಮನ, ಸಂಸದರನ್ನ ಕರೆಯಲ್ಲ, ಸ್ಥಳೀಯ ಸಂಸದರನ್ನ, ಶಾಸಕರನ್ನ ಕರೆಯಲ್ಲ, ಎಲ್ಲೊಂದು ಕಡೆ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರು ಪ್ರೋಟೋಕಾಲ್ ಏನು ಫಾಲೋ ಮಾಡಬೇಕು ಅದನ್ನು ಮಾಡಿರ್ತಾರೆ. ಅವ್ರು ಹಿರಿಯ ಸಚಿವರು, ಅವ್ರಿಗೆ ಗೊತ್ತಿರುತ್ತೆ ಪ್ರೋಟೋಕಾಲ್. ಸೊ ಹಾಗಾಗಿ ಮುನಿರತ್ನವ್ರು ಅದಕ್ಕೆ ಆಕ್ಷೇಪಣೆ ಮಾಡಬೇಕಾಗಿಲ್ಲ. ಮತ್ತು ಅವ್ರು ಏನು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಏನು ಸಮಸ್ಯೆಗಳಿದೆ, ಎಲ್ಲೆಲ್ಲಿ ರಸ್ತೆಗಳು ಹಾಳಾಗಿದೆ ಅದನ್ನು ನೋಡೋಕ್ಕೆ ಹೋಗಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಅವರೇ ಬರಬೇಕು, ಕರಿಬೇಕು ಅಂತೇನಿಲ್ಲ. ನಿಜವಾಗ್ಲೂ ಅವ್ರಿಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಮೇಲೆ, ಕ್ಷೇತ್ರದ ಜನ ಮೇಲೆ ಕಾಳಜಿ ಇದ್ದಿದ್ದರೆ ಅವ್ರು ಕರೀಲಿ ಬಿಡಿಲಿ, ಇವರೇ ಜೊತೆಗೆ ಹೋಗಿರೋ. ಅಲ್ಲ, ಮುನಿರತ್ನ ಅವರನ್ನ ಕರಿಯ ಇಲ್ಲಿ ಬಾ ನೀನು ಅಂತ, ಕರಿ ಟೋಪಿ ಇಲ್ಲಿ ಬಾ ಅಂತ ಹೇಳಿ ಕರೆದಿರೋದ್ರ ಬಗ್ಗೆ ಅದು ಗೊತ್ತಿಲ್ಲ ನನಗೆ ಆ ವಿಚಾರ. ಪ್ರೊಟೆಸ್ಟ್ ನಡೀತಾ ಇದೆ ಸರ್ ಇವಾಗ. ಈಗ ಮುನಿರತ್ನವರು ನಮ್ಮ ಪಕ್ಷದಲ್ಲೇ ಇದ್ದವರು. ಸೊ ಹಿಂದೆಲ್ಲ ಅವರು ಆತ್ಮೀಯವಾಗಿ ಒಬ್ರನ್ನೊಬ್ಬರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಆ ಒಂದು ಸಲಿಗೆ ಮೇಲೆ ಕಲ್ದಿರ್ಬೋದು. ಅದನ್ನೇ ಅವ್ರು ದೊಡ್ಡದಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಅಲ್ಲ, ಈಗ ಕುರುಬ ಸಮುದಾಯ ಸಂಬಂಧಪಟ್ಟಂತೆ ನಿಗಮ ಮಂಡಳಿಗಳಲ್ಲಿ ಏನಾದರೂ ಸ್ಥಾನಮಾನ ಕೊಡಿಸೋ ಪ್ರಯತ್ನ ಏನಾದರೂ ಆಗ್ಬೋದು? ಈಗ ನಮ್ಮ ಪಕ್ಷ ಯಾವಾಗಲೂ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು. ಯಾವುದೇ ಎಲ್ಲ ಸಮುದಾಯಗಳಿಗೂ ಸೂಕ್ತವಾದ ಪ್ರಾತಿನಿಧ್ಯ ಸಿಗಬೇಕು ಅಂತ ಹೇಳಿ ನಮ್ಮ ಪಕ್ಷ ಯಾವಾಗಲೂ ಉದ್ದೇಶ ಇಟ್ಕೊಂಡಿರುತ್ತೆ. ಅದ್ರ ಜೊತೆದ್ರು ಅದ್ರ ಮೇಲೆ ರಾಜಕೀಯದ ಒತ್ತಡಗಳು ಕೂಡ ಇರ್ತವೆ. ಸೊ ಆದಷ್ಟು ನಾವು ಎಲ್ಲ ಸಮುದಾಯಗಳಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಪ್ರಯತ್ನ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಕುರುಬ ಸಮುದಾಯದವ್ರಿಗೂ ಕೂಡ ಏನು ಸ್ಥಾನ ಕೊಡಬೇಕು ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಸರ್.